ಅದಕ್ಕೋಸ್ಕರ ಪ್ರಭುಲಿಂಗ ಅಂತಕ್ಕಂಥದ್ದನ್ನ ನಾವು ಒಪ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಚಾಮರಸರು ಹೇಳ್ತಾರೆ. ಹಾಗಾಗಿ ಈ ಕಥೆಯನ್ನ ನಾನು ಯಾವ್ದಕ್ಕೋಸ್ಕರ ಹೇಳ್ತೀನಿ, ಈ ಕಥೆಯಲ್ಲಿ ಬರ್ತಕ್ಕಂಥ ಸಾರಾಂಶ ಏನು ಅನ್ನೋದನ್ನ ಮುಂದಿನ ಪದ್ಯದಲ್ಲಿ ನಾವು ತಗೊಳ್ತೀವಿ. ಸತ್ತವರ ಕಥೆಯಲ್ಲ ಜನನದ ಕುತ್ತದಲ್ಲಿ ಕುದಿ ಕುದಿದು ಕಮ್ಮದ ಕತ್ತಲೆಗೆ ಸಿಲುಕುವರ ಸೀಮೆಯ ಹೊಲವು ತಾನಲ್ಲ. ಹೊತ್ತು ಹೋಗದೆ ಪುಂಡರಾಲಿಪ ಮತ್ತ ಮತಿಗಳ ಗೋಷ್ಠಿಯಲ್ಲಿದು. ಹೊತ್ತು ಹೋಗದೆ ಪುಂಡರಾಲಿಪ ಮತ್ತವತಿಗಳ ಗೋಷ್ಠಿಯಲ್ಲಿದು. ಸತ್ಯ ಶರಣರು ತಿಳಿಯುವುದು ಈ ಪ್ರಭುಲಿಂಗ ಲೀಲೆಯನು. ಆರಂಭದ ಪ್ರಾರ್ಥನಾ ಪದ್ಯಗಳ ಪೀಠಿಕಾ ಭಾಗದಲ್ಲಿಯೇ ಚಾಮರಸರು ಈ ಕಾವ್ಯ ಎಂಥದ್ದು ಅಂತಂದ್ರೆ ಸತ್ಯ ಶರಣರು ತಿಳಿಯುವುದೀ ಪ್ರಭುಲಿಂಗ ಲೀಲೆಯನು ಅಂತ ಹೇಳ್ತಾರೆ. ಸತ್ಯ ಶರಣರು ಅಂತಂದ್ರೆ ಭವವನ್ನ ದೂರ ಮಾಡಿದವರು, ಲಿಂಗಾಂಗ ಸಾಮರಸ್ಯವನ್ನ ಪಡೆದಂತವರು. ಈ ಕಥೆಯಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸತ್ತು ಹೋಗ್ತಕ್ಕಂಥ ಪುನರ್ಜನ್ಮಗಳಲ್ಲಿ ನರಳಿ ನರಳಿ ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜನರೇಶಯನಂ ಅಂತೇಳಿ ಶಂಕರಾಚಾರ್ಯರು ಏನ್ ಹೇಳ್ತಾರೆ, ಅದಕ್ಕೆ ಹೊರತಾ ಇರ್ತಕ್ಕಂಥ ಕಾವ್ಯ ಇದು ಸತ್ತವರ ಹುಟ್ಟುವವರ ಕಥೆಯಲ್ಲ. ಇದು ಜನನದ ಕುತ್ತದಲ್ಲಿ ಕುದಿದು ಹುಟ್ಟೋದು ಸಾಯದು ಸಂಸಾರದಲ್ಲಿ ನರಳಾಡ್ತಕ್ಕಂಥವರ ಕಥೆಯಲ್ಲ. ಇದು ಕರ್ಮದ ಕತ್ತಲೆಗೆ ಸಿಲುಕುವವರ ಸೀಮೆಯ ಒಲವು ತಾನಲ್ಲ. ಸಂಸಾರ ಬಂಧನದಲ್ಲಿ ಸಿಲುಕಿಕೊಂಡು ನರಳಾಡ್ತಕ್ಕಂಥವರ ಕಥೆಯಲ್ಲ ಇದು. ಹೊತ್ತು ಹೋಗದೆ ಕೆಲವರು ಏನ್ ಮಾಡ್ತಾರೆ, ಸಮಯವನ್ನ ಕಳಿಬೇಕಲ್ವಾ, ಹೇಗಾದ್ರೂ ಸಮಯ ಕಳೆಯುತ್ತೆ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಕಾಲವನ್ನ ಓದುವುದು, ಯಾವುದೋ ಒಂದು ಕಥೆಯನ್ನ ಓದುವುದು, ಯಾವುದೋ ಒಂದು ಚರಿತ್ರೆಯನ್ನ ಓದುವುದು, ಹೀಗೆ ಕಾಲವನ್ನ ಕಳೀತಕ್ಕಂಥ ಕಥೆಯಲ್ಲ ಇದು. ಇದು ಗೋಷ್ಠಿ ಅಂದ್ರೆ ಸಜ್ಜನರು ಸೇರ್ತಕ್ಕಂತಹ ಇಂತಹ ಪ್ರಸಂಗಗಳಲ್ಲಿ ಸತ್ಯ ಶರಣರು ತಿಳಿಯುವುದು ಈ ಪ್ರಭುಲಿಂಗ ಲೀಲೆನು. ನಾನು ಹೇಳಿದೆ, ಶರಣರು ಎಂತವರಪ್ಪ ಅಂದ್ರೆ ಬಸವಣ್ಣವರು ಹೇಳ್ತಾರೆ, ಸಾರ ಸಜ್ಜನರ ಸಂಘವುದು ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘವುದು ಬೇಡವಯ್ಯ ಅಂತ ಹೇಳ್ತಾರೆ. ಇವತ್ತು ಇಲ್ಲಿ ಗೋಷ್ಠಿಯಲ್ಲಿ ಸೇರಿರ್ತಕ್ಕಂಥವರ ಮನಸ್ಸುಗಳು ಹೇಗಿದೆ ಅಂದ್ರೆ ಸಜ್ಜನರ ಮನಸ್ಸು ಹೆಜ್ಜೇರು ಸವಿದಂತೆ ಅಂತ ಹೇಳ್ತೀವಲ್ವಾ, ಹಾಗಿರ್ತಕ್ಕಂಥ ಇಂತಹ ಪ್ರಸಂಗಗಳಲ್ಲಿ ಈ ಒಂದು ಪ್ರಭುಲಿಂಗ ಲೀಲೆಯನ್ನ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಕಥೆಯನ್ನು ಸ್ವೀಕರಿಸಿ ಅಂತ ಕೇಳ್ತಾ ಇದ್ದೇನೆ. ಕುರಿಗಳೋ ಪಾದಿಯಲಿ ಕಬ್ಬಿನ ಹೊರಗಣ ಎಲೆಯದೆ ಮೇಲು ಅಕಟ ಮೆಲುಗಿರಿವುದ ಅಲ್ಪ ಸುಖಕ್ಕೆ ಸೋಲದೆ ಕಬ್ಬಿಗಳು ರಸವ ನೆರೆಸವಿವ ಗಜದಂತೆ ಭಕ್ತಿಯ ತೆರನ ತಿಳಿದು ಆಚರಿಸಬೇಕೆಂದರಿದವರು ಲಾಲಿಸುವುದು ಈ ಪ್ರಭುಲಿಂಗ ಲೀಲೆಯನು. ಇದು ಕೂಡ ಪೀಠಿಕಾ ಭಾಗದಲ್ಲಿ ಬರ್ತಕ್ಕಂಥ ಪದ್ಯ. ನನ್ನ ಈ ಕಾವ್ಯವನ್ನ ಪ್ರಭುಲಿಂಗ ಲೀಲೆಯನ್ನ ಓದ್ತಕ್ಕಂಥವರು ಸುಮ್ಮನೆ ಕಾಟಾಚಾರಕ್ಕೆ ಓದಕ್ ಹೋಗ್ಬೇಡಿ ಅಂತ ಹೇಳಿ ಪೀಠಿಕಾ ಭಾಗದಲ್ಲಿ ಕವಿ ಹೇಗೆ ಹೇಳ್ತಾನಪ್ಪ ಅಂತಂದ್ರೆ, ನಮ್ಗೆಲ್ಲ ಉದಾಹರಣೆಯನ್ನ ಕೊಡ್ತಾನೆ. ಚಾಮರಸರು ಎಷ್ಟು ಬುದ್ಧಿವಂತರು ಅಂದ್ರೆ ಓದ್ತಕ್ಕಂಥವ್ರಿಗೆ ಕಾವ್ಯ, ಅದರ ಸನ್ನಿವೇಶ, ಅದರ ವರ್ಣನೆ, ಅದರ ದೃಷ್ಟಾಂತಗಳು, ಅದರ ಪ್ರಸಂಗಗಳು ಕಣ್ಣಿಗೆ ಕಟ್ಟಬೇಕು, ಆ ರೀತಿ ಕೊಡ್ತಾ ಹೋಗ್ತಾರೆ. ನಾವೆಲ್ಲ ಹಳ್ಳಿಗಳ ಕಡೆ ಕುರಿಗಳು ಮೇಯನ್ನ ನೋಡಿದೀವಲ್ವಾ, ಕುರಿಗಳು ಕಬ್ಬಿನ ಗದ್ದೆಗೆ ಹೋಗ್ತವೆ. ಕಬ್ಬಿನ ಗದ್ದೆಗೆ ಹೋಗ್ಬಿಟ್ಟು ಕುರಿಗಳು ಏನ್ ಮಾಡ್ತವೆ, ಆ ಚಿಗುರು ಎಲೆಯನ್ನ ಮೇಲ್ಮೇಲೆ ಬಂದಿರ್ತಕ್ಕಂಥ ಎಲೆಯನ್ನ ಮಾತ್ರ ಮೇಯ್ಬಿಟ್ಟು ಅಲ್ಲಿರ್ತಕ್ಕಂಥ ಗರಿಕೆ ಸ್ವಲ್ಪ ಸೊಪ್ಪು ಮೇಯ್ಕೊಂಡು ಹೊರಟೋಗ್ಬಿಡ್ತವೆ. ಇಷ್ಟೇ ಕುರಿಗಳು. ಆದ್ರೆ ಅದೇ ಕಬ್ಬಿನ ಗದ್ದೆಗೆ ಆನೆ ಬರುತ್ತೆ, ಗಜ ಆನೆ ಬರುತ್ತೆ. ಅದು ಗರಿಗಳನ್ನ ಮೇಯೋದಿಲ್ಲ, ಆ ಕಬ್ಬಿನ ಜಲ್ಲೆಯನ್ನ ಉರಿದುಕೊಂಡು ರಸವನ್ನ ಹೀರಿಕೊಂಡು ಕಬ್ಬನ್ನ ತಿನ್ನುವ ಮೂಲಕ ರಸಾಸ್ವಾದನೆಯನ್ನ ಹೇಗೆ ಮಾಡುತ್ತೋ ಹಾಗೆ ನೀವು ಕುರಿಗಳೋಪಾದಿಯಲ್ಲಿ ನನ್ನ ಕಾವ್ಯವನ್ನ ಏನೋ ಮಾಡೋದು ಪದ್ಯ ಬಿಟ್ಬಿಡೋಣ ಅಂತ ಓದ್ಬೇಡಿ, ಆಳಕ್ಕೆ ಇಡೀರಿ, ಇದರ ಆನಂದವನ್ನ ಪಡೆಯಿರಿ. ಯಾಕೆಂದ್ರೆ ಕಾವ್ಯ ಅದು ರಸವನ್ನ ಕೊಡುತ್ತೆ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ ಇತಿ ನವರಸಾಹ ಅಂತ ಹೇಳಿ
ಭರತದ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ, ಪ್ರತಿಯೊಂದು ಕಾವ್ಯದಲ್ಲಿಯೂ ಕೂಡ ಇಂತಹ ನವರಸಗಳಿರ್ತವೆ. ಆ ನವರಸಗಳ ಆಸ್ವಾದನೆಯನ್ನ, ನವರಸಗಳು ಅಂತಂದ್ರೆ ಒಂದು ಅರ್ಥ ಕಾವ್ಯದ ರಸಗಳು. ಇಲ್ಲಿ ಕಬ್ಬಿನ ಜಲ್ಲೆಯನ್ನ ಆನೆ ರಸವನ್ನ ಕುಡಿಯುತ್ತೆ ಅಂದ್ರೆ ಕಬ್ಬಿನ ರಸವನ್ನ ಕುಡಿಯುತ್ತಲ್ವಾ, ಹಾಗೆ ಈ ಕಾವ್ಯದಲ್ಲಿ ಎಲ್ಲ ವರ್ಣನೆಗಳು ಬರುತ್ತೆ. ಇದರಲ್ಲಿ ಭಕ್ತಿ ರಸ, ಏಕೆಂದ್ರೆ ಇದು ಕಾವ್ಯ, ಭಕ್ತಿ ಕಾವ್ಯ. ಇಲ್ಲಿರ್ತಕ್ಕಂಥ ರಸವನ್ನ ಅದು ಶಾಂತವಾಗುವ ರೀತಿಯಲ್ಲಿ ನೀವು ಸ್ವೀಕರಿಸಬೇಕು. ಹಾಗೇನೆ ಸುಮ್ಮನೆ ಮೇಲೆ ಮೇಲೆ ಓದುವ ಕಥೆ ಎಲ್ಲ ಇದು ಅಂತ ಹೇಳಿ, ಇಂತಹ ಸತ್ಯ ಶರಣರು ಲಾಲಿಸುವುದು ಈ ಪ್ರಭುಲಿಂಗ ಲೀಲೆಯನ್ನು. ಲಾಲಿಸುವುದ್ರೆ ಕೇಳಬೇಕು, ಓದ್ಬೇಕು, ಆಸ್ವಾದಿಸಬೇಕು, ಅದರ ರುಚಿಯನ್ನ, ಆನಂದವನ್ನ ಪಡಬೇಕು ಅಂತ ಹೇಳ್ತಾರೆ. ಶಿವನೇ ನಿನ್ನೊಡ್ಡೋಲಗದೊಳೊಪ್ಪುವ ಮಹಾಘನ ಮಹಿಮರೆಲ್ಲರೂ ಭವಗೆ ಬಾರದೆ ನಿತ್ಯ ಸುಖದಿಂದಿಪ್ಪರೋ ಮೇಳು ಇವರಿಗೆಯು ನೆಲೆಯಿಲ್ಲವೋ ಪೇಳಿ ಇವರವಸ್ಥೆಯ ನೆನುತ ಕೇಳಲು ಶಿವೆಗೆ ತಿಳಿವಂದದಲ್ಲಿ ಬಳಿಕ ಆ ಶಂಭುವಿಂದೆಂದ ಈಗಲೇ ಒಂದು ಸೂಚನೆಯನ್ನ ತಮ್ಮ ಮನಸ್ಸಿಗೆ ಕೊಟ್ಬಿಡ್ತೇನೆ. ಬಸವಾದಿ ಪ್ರಮಥರು, ಶರಣರು ಪೌರಾಣಿಕದ ಕಥೆಗಳನ್ನು ನಂಬುವವರಲ್ಲ. ಆದರೆ ಅವರ ನಂತರ ಬಂದಂತಹ ಕವಿಗಳು, ಹರಿಹರ ಆಗ್ಬೋದು, ರಾಘವಾಂಕ ಆಗ್ಬೋದು, ಮುಂದೆ ಬಂದಂತಹ ಚಾಮರಸ ಇತ್ಯಾದಿಗಳು ಪೌರಾಣಿಕ ಕಥೆಗಳ ಮೂಲಕ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನ ಜನಮಾನಸಕ್ಕೆ ಮುಟ್ಟಿಸಬೇಕು ಅಂತ ಹೇಳಿ ಅವಾಗ ಪೌರಾಣಿಕದ ಹಿನ್ನೆಲೆಯನ್ನ ತಗೊಂಡು ಬಂದರು. ಹಾಗಾಗಿ ಈ ಚಾಮರಸನ ಪ್ರಭುಲಿಂಗ ಲೀಲೆಗೂ ಕೂಡ ಪೌರಾಣಿಕ ಹಿನ್ನೆಲೆಯನ್ನ ತಗೊಂಡಾಗ ಈ ಕಥೆ ಹಳ್ಳಿಗಳಲ್ಲಿಯೂ ಕೂಡ ಹೆಚ್ಚು ಪ್ರಸಿದ್ಧವಾಯಿತು. ಅಲಮ ಪ್ರಭುಗಳ ಪ್ರಖ್ಯಾತವನ್ನ ಕೊಂಡ್ರು. ಈಗ ಕಥೆಗೆ ಎಲ್ಲಿಗೆ ತಗೊಂಡು ಹೋಗ್ಬೇಕು ಅಂತಂದ್ರೆ ಕೈಲಾಸಕ್ಕೆ ನಿಮ್ಮನ್ನೆಲ್ಲ ನಾವು ಕರ್ಕೊಂಡು ಹೋಗ್ಬೇಕಾಗತ್ತೆ. ಒಂದು ಸಾರಿ ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರರು ಆನಂದಮಯವಾಗಿ ಮಾತನಾಡ್ತಾ ಕುಳಿತಿದ್ದಾರೆ. ವಿಹಾರಾರ್ಥವಾಗಿ ಆನಂದಮಯವಾಗಿ ಕುಳಿತಿರ್ತಕ್ಕಂಥ ಪ್ರಸಂಗ ನಿಮ್ಮ ಕಣ್ಣಿಗೆ ಬರಬೇಕದು. ಕೈಲಾಸ, ನಾವು ಕೈಲಾಸ ನೋಡಿಲ್ಲ, ಒಂದು ಕಲ್ಪನೆಯನ್ನು ತಗೊಳ್ಳೋಣ. ಅಲ್ಲಿ ಪರಮೇಶ್ವರ ಮತ್ತು ಪಾರ್ವತಿ, ಶಿವಗಣಗಳೆಲ್ಲ ಕುಳಿತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಪಾರ್ವತಿ ಪರಮೇಶ್ವರನನ್ನ ಕೇಳ್ತಾರೆ, ನೋಡು ಪರಮಾತ್ಮ, ನೋಡು ಶಿವ, ಇಲ್ಲಿ ನಮ್ಮ ಕೈಲಾಸದಲ್ಲಿರ್ತಕ್ಕಂಥ ಎಲ್ಲ ಶರಣ ಶರಣೆಯರು ಶಿವಗಣಗಳು ಅಂತ ಹೇಳ್ತೀಯಲ್ವಾ, ಇವರು ಬರೀ ಬೆಳಿಗ್ಗೆಯಿಂದ ಸಂಜೆವರೆಗೆ ಹಗಲು ರಾತ್ರಿ ಅವ್ರಿಗೆ ಯಾವಾಗ ನಿದ್ದೆ ಮಾಡ್ತಾರೆ, ಯಾವಾಗ ಇವತ್ತಿನ ಕಂಪ್ಯೂಟರ್ ಗೊತ್ತಲ್ಲ. ನಮ್ಮ ಹುಡುಗರೆಲ್ಲ ಯಾವಾಗ ನಿದ್ದೆನೋ ಯಾವಾಗ ಹಗಲು ಏನು ಗೊತ್ತಾಗಲ್ಲ ಅವ್ರಿಗೆ. ಹಾಗೆ ಅವತ್ತು ಕೂಡ ಕೈಲಾಸದಲ್ಲಿ ಎಲ್ಲರಿಗೂ ಕೂಡ ಹಗಲಾಗು ರಾತ್ರಿ ಹೊತ್ತು ಗೊತ್ತಾಗಲ್ಲ. ಆ ಸಂದರ್ಭದಲ್ಲಿ ಶಿವ ನನ್ನ ಕೇಳ್ತಾರೆ ಪಾರ್ವತಿ ದೇವಿ, ಇಲ್ಲಿರ್ತಕ್ಕಂಥ ಶರಣರು ಹೀಗೆ ಜೀವಮಾನ ಪೂರ್ತಿ ಹೀಗೆ ಇರ್ತಾರೋ ಅಥವಾ ಏನಂತೆ ಭೂಲೋಕಕ್ಕೆ ಹೋಗಿ ಬರೋದು ಮಾಡ್ತಾರೋ ಅಂತ ಅಂದಾಗ ಅದಕ್ಕೆ ತಕ್ಕಂತೆ ಉತ್ತರವನ್ನ ಪರಮೇಶ್ವರ ಅವಳ ಸಮಾಧಾನಕ್ಕೋಸ್ಕರವಾಗಿ ಒಂದು ಉತ್ತರವನ್ನ ಕೊಡ್ತಾನೆ. ಈಗ ಗಿರಿಜೆ ಔದವು ನಿನ್ನ ಬುದ್ಧಿಯ ಪರಿಯದೊಳ್ಳಿಹ ಪ್ರಶ್ನೆಯಾಯಿತು. ಹರಿವಿರಂಚಿಗಳಾದಿ ಯಾದವರ ದೊಡೆಯು ತುದಿಗೆ ವಿರಚಿಸುತ್ತಿಹನ ರೂಪಗಳೊರೆದ ಸತ್ಕ್ರಿಯೆ ಇದ್ದುವ ತೊಡೆ ದೊರಕಲರಿಯದು ನಿತ್ಯ ಸುಖವು, ದೊರಕಲರಿಯದು ನಿತ್ಯ ಸುಖವು ಅಗಜಾತೆ ಕೇಳೆಂದ. ಅಗಜಾತೆ, ಅಗ ಅಂದ್ರೆ ಪರ್ವತ, ಜ ಅಂದ್ರೆ ಜನಿಸಿದವಳು. ಪರ್ವತರಾಜನ ಮಗಳು ಪಾರ್ವತಿ. ಪರ್ವತರಾಜ ಸಂಸ್ಕೃತದ ಪದಗಳೆಲ್ಲ ನಿಮ್ಗೆ ಗೊತ್ತಾಗಿರೋದ್ರಿಂದ ಪಾರ್ವತಿಗೆ ಶಿವ ಉತ್ತರ ಕೊಡ್ತಾನೆ. ಗಿರಿಜೆ, ಒಳ್ಳೆ ಪ್ರಶ್ನೆಯನ್ನ ಕೇಳಿದೆ ನೀನು. ಹೌದು, ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದೇ ಸರಿ ಭೂಲೋಕದಿಂದ ಕೈಲಾಸಕ್ಕೆ ಬಂದವರಲ್ಲ. ಒಂದು ಇಲ್ಲಿ ಹಲವಾರು ವರ್ಷಗಳ ಕೂಡ ಇಲ್ಲಿ ಇರೋವು ಅಲ್ಲ. ಮತ್ತೆ ಮೂಲಕಕ್ಕೆ ಹೋಗ್ಬಿಟ್ಟು ಅವರು ಸಾಮಾನ್ಯ ಮನುಷ್ಯರಂತೆ ಚೆನ್ನಾಗಿ ಬಾಳಿ ಬದುಕಿ ಅವರು ಬರ್ತಾರೆ ಅಂತ ಅಂದಾಗ ಪಾರ್ವತಿ ಒಂದು ಪ್ರಶ್ನೆ ಮತ್ತೆ ಕೇಳ್ತಾರೆ. ಹಾಗಾದ್ರೆ ಅಂತಹ ಮಹಾನ್ ವ್ಯಕ್ತಿಗಳಲ್ಲಿ ಯಾರಾದ್ರೂ ಇಡೀ ಭೂಮಂಡಲವೇ ಮೆಚ್ಚತಕ್ಕಂತ ಒಬ್ಬ ವ್ಯಕ್ತಿ ಯಾರಾದ್ರೂ ಇದ್ದಾರಾ ಅಂತಂದಾಗ ಓಹೋ ಇದ್ದಾರೆ.
ಅಲ್ಲಮ ಪ್ರಭು ಅಂತಕ್ಕಂಥವ್ರೊಬ್ಬ ಪ್ರಭುದೇವ ಇದ್ದಾನೆ, ಅವನನ್ನ ಯಾವುದಲ್ಲೂ ಸೋಲ್ಸಕ್ಕಾಗಲ್ಲ ಅಂತಂದಾಗ ಪಾರ್ವತಿಗೆ ಒಂದು ಮನಸ್ಸು ಬಂತು. ಆ ಮನಸ್ಸು ಏನು ಅಂತಕ್ಕಂಥದ್ದನ್ನ ಉತ್ತರವನ್ನ ಕೊಡೋ ರೀತಿಯಲ್ಲಿ ಇಲ್ಲಿಂದ ಮುಂದಕ್ಕೆ ಕಥಾ ಆರಂಭವಾಗ್ತಾ ಹೋಗುತ್ತೆ. ಬಳಿಕಲಿ ಅಂಬಿಕೆ ತನ್ನ ತಾಮಸ ಕಳೆಯ ಮೂರುತಿಯಾದ ಮಾಯೆಯನು ಇಳೆಯೊಳುದಿಸಿ ಅಲ್ಲಮನ ನೀನ್ ಅರಿದು ಬಾಯನಲು ತಿಳಿವೆನಾತನ ನಿಜವನು ತಿಳಿವೆನಾತನ ನಿಜವನು ಅಥವಾ ಹೊಳೆದನಾದೊಡೆ ಮುಟ್ಟಿ ಹಿಡಿಕೊಂಡು ಎಳೆದು ತಹೆನಾನೆನುತ ಪೈ ಜಯ ನುಡಿದಡ ಮಾಯೇ ಶಿವ ಯಾವಾಗ ಉತ್ತರ ಕೊಟ್ನೋ, ಭೂಲೋಕದಲ್ಲಿ ಇಂಥ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾನೆ, ಶರಣ ಇದ್ದಾನೆ, ಅವನನ್ನು ಯಾರೂ ಎಂದೂ ಸೋಲ್ಸಕ್ ಆಗೋದಿಲ್ಲ, ಅವನು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗೋದಿಲ್ಲ ಅಂತಂದಾಗ ಪಾರ್ವತಿ ಯೋಚನೆ ಮಾಡಿದ್ದು. ಪಾರ್ವತಿ ಯಾವತ್ತೂನೆ ಈ ಹೆಣ್ಣು ಹೇಗಪ್ಪ ಅಂತಂದ್ರೆ, ಸಂಸ್ಕೃತದಲ್ಲಿ ಸ್ತ್ರೀ ಅಂತ ಒಂದು ಪದ ಇದೆ, ಒಂದೇ ಅಕ್ಷರ ಅದು ಅಂತ ನಾವು ಅಂದ್ಕೊಳ್ತೀವಿ. ಸ್ತ್ರೀ ಅನ್ನೋದ್ರಲ್ಲಿ ನಮ್ಮ ಗುರುಗಳಾಗ್ತಕ್ಕಂಥ ಕೋರಂ ಬಸವರಾಜ್ ಅವರು ನನ್ನ ಮುಂದ್ಗಡೆ ಕೂತಿದ್ದಾರೆ, ಅವರ ಎದುರಿಗೆ ನಾನು ಅವಕಾಶ ಮಾಡಿಕೊಟ್ಟದ್ದು ಪುಣ್ಯ ಅಂತ ಹೇಳ್ಕೊಳ್ತೀನಿ. ಸ್ತ್ರೀ ಅನ್ನೋದ್ರಲ್ಲಿ 4 ಪದಗಳಿವೆ. ಸ ತ ರ ಈ. ಸಕಾರ ಇದೆ, ತಕಾರ ಇದೆ, ರಕಾರ ಇದೆ, ಈ ದೀರ್ಘಾಕ್ಷರ ಇದೆ. ಹಾಗಾದ್ರೆ ಅದಕ್ಕೆ ಅರ್ಥ ಏನಪ್ಪಾ ಅಂತಂದ್ರೆ, ಸ್ತ್ರೀಯಲ್ಲಿ 3 ಗುಣಗಳು ಸೇರ್ಕೊಂಡಿರ್ತವಂತೆ. ಸ ಅನ್ನೋದ್ರಲ್ಲಿ ಸತ್ವ ಗುಣ ಇರುತ್ತೆ, ತ ಅನ್ನೋದ್ರಲ್ಲಿ ತಮೋ ಗುಣ ಇರುತ್ತೆ, ರ ಅನ್ನೋದ್ರಲ್ಲಿ ರಾಜಸ ಗುಣ ಇರುತ್ತೆ. ಈ 3 ಗುಣಗಳು ಸೇರ್ಕೊಂಡಿರೋದ್ರಿಂದ ಅವನ್ನ ಸ್ತ್ರೀ ಅಂತ ಕರೀತಾರೆ. ಹಾಗಾಗಿ ಪಾರ್ವತಿ ಯೋಚನೆ ಮಾಡಿದ್ದು, ಪಾರ್ವತಿ ಯಾವತ್ತೂ ಕೂಡ ಶಿವನ ಹತ್ರ ಇದ್ದಾಗ ಸತ್ವಗುಣವೇನೆ ಹೌದು. ಎಲ್ಲ ಭಕ್ತರು ಯಾರು ಏನ್ ಕೇಳಿದ್ರು ಕೊಡ್ತಕ್ಕಂಥದ್ದೇ ಅವಳ ಒಟ್ಟಿಗೆ ಗುಣ. ಆದ್ರೆ ಅವಳ ತಾಮಸ ಗುಣವನ್ನ ಪ್ರಚೋದನೆ ಮಾಡಿಕೊಂಡು ಪಾರ್ವತಿ ಅಥವಾ ಗಿರಿಜೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ತಾಮಸ ಗುಣವನ್ನ ಪ್ರಚೋದನೆ ಮಾಡಿದಾಗ ತಾಮಸ ಗುಣ ಗೊತ್ತು, ಸತ್ವಗುಣ ತುಂಬಾ ಶ್ರೇಷ್ಠ, ಮಧ್ಯಮದಲ್ಲಿ ತಮೋ ಗುಣ, ಮೂರನೇದು ರಾಜಸದಲ್ಲಿ ಬರ್ತಕ್ಕಂಥ ರಾಜದಲ್ಲಿ. ಹಾಗೆ ಸತ್ವ ತಮೋ ರಾಜಗುಣ, ಈ 3ರಲ್ಲಿ ಅವ್ರು ಏನ್ ಮಾಡ್ತಾರೆ, ತಾಮಸ ಗುಣವನ್ನ ಸ್ವೀಕರಿಸಿ ಒಂದು ಮಾಯೆ ಎನ್ನುವ ವ್ಯಕ್ತಿಯನ್ನ, ಸ್ತ್ರೀಯನ್ನ ರೂಪಿಸ್ತಾಳೆ. ಅವಳನ್ನ ಕರೆದು, ನೀನು ಹೋಗಿ ಭೂಲೋಕದಲ್ಲಿ ಜನ್ಮ ತಾಳಿ ಅಲ್ಲಮವನ್ನ ಸೋಲಿಸಿ ಬರ್ಬೇಕು ಅಂತಂದಾಗ ಆ ಮಾಯೆ ತತ್ಕ್ಷಣದಲ್ಲಿ ಸ್ತ್ರೀ ರೂಪವನ್ನು ತಗೊಳ್ತಾಳೆ. ಪರಮೇಶ್ವರನೊಂದಿಗೆ ಸೂಕ್ಷ್ಮವಾಗಿ ಹೇಳ್ತಾಳೆ, ಆ ಅಲ್ಲಮನನ್ನ ನಾನು ಸೋಲಿಸಿಯೇ ಸೋಲಿಸುತ್ತೇನೆ, ಮತ್ತೆ ನಿನ್ನನ್ನ ದರ್ಶನ ಮಾಡ್ಬೇಕಾದ್ರೆ ಅವನ್ನ ಸೋಲಿಸಿಯೇ ಬರ್ತೀನಿ ಅಂತ ಹೇಳಿ ಪೈಜೆಗೊಂಡಳು. ಪೈಜೆ ಪ್ರತಿಜ್ಞೆ, ಆಣೆ ಇಟ್ಕೊಳ್ತಾಳೆ, ನಿನ್ ನಾಳೆ ಅವನನ್ನ ಸೋಲಿಸಿ ಬರ್ತೀನಿ ನಾನು ಅಂತ ಹೇಳಿ ತಕ್ಷಣ ಭೂಲೋಕದಲ್ಲಿ ಅವತರಿಸ್ತಾ ಇದ್ದಾರೆ. ಈಗ ಕಥೆ ಇಷ್ಟು ಬೇಗ ಹೋಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು. ಮುಂದೆ ಅವಳ ಜನನ ಹೇಗಾಯ್ತು ಅನ್ನೋದನ್ನ ನೋಡೋಣ. ಕುಸುಮ ಬಾಣನೊರತಿಯೋ ಮೇನ್ ಆಶಶಿಯೋ ರೋಹಿಣಿ ದೇವಿಯೋ ಮೇನ್ ಯಸೆವ ಸುರವನ ಶಶಿಯೋ ಮೇನ್ ಪುರುಷೋತ್ತಮನೋ ಸಿರಿಯೋ ಹೆಸರಿಡಲು ಹವನಲ್ಲವೆಂಬ ಒಂದ ಸಮ ಸಂಬೇಳದ ಸಗಾಢದ ಬೆಸುಗೆಯಲಿ ಮಮಕಾರ ನೃಪ ಮೋಹಿನಿಯರು ಎಸೆದಿಹರು. ಭೂಲೋಕದಲ್ಲಿ ಮಾಯೆ ಜನನ ಆಗಬೇಕು. ಹೇಗೆ? 100 ಪದ್ಯಗಳಲ್ಲಿ ಒಂದು ಪದ್ಯದಲ್ಲಿ ಅವರ ವರ್ಣನೆಯನ್ನ ಕೊಡ್ತಾನೆ ಕವಿ ಇಲ್ಲಿ. ಭೂಲೋಕ, ಭಾರತ ದೇಶ, ಕರ್ನಾಟಕ, ಅಲ್ಲಿ ಬನವಾಸಿ ಅಂತಕ್ಕಂಥದ್ದು ಶಿವಮೊಗ್ಗ ಸಮೀಪ ಇರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿದೆ. ಆ ಬನವಾಸಿಯಲ್ಲಿ ಒಂದು ಪ್ರಾಂತ್ಯದಲ್ಲಿ ಒಬ್ಬ ಅರಸ ಅವನು ರಾಜ್ಯಭಾರವನ್ನ ಮಾಡ್ತಾ ಇದ್ದಾನೆ. ಅವನ ಹೆಸರು ಮಮಕಾರ. ನೋಡಿ ಹೆಸರು ಹೇಗಿದೆ, ಮಮಕಾರ ಅಂದ್ರೆ ಅವನ ಹೆಸರು. ಅವನಿಗೆ ಅನುರೂಪಳಾಗಿರ್ತಕ್ಕಂಥ ಪತ್ನಿ ಹೆಸರು ಕೇಳಬೇಕು ನೀವು, ಮೋಹಿನಿ ದೇವಿ ಅಂತ ಹೇಳಿ. ಮಮಕಾರ ಮತ್ತು ಮೋಹಿನಿ ದೇವಿ ಇವರಿಬ್ಬರನ್ನೇ ಅನುರೂಪರಾಗಿರ್ತಕ್ಕಂಥ ಪತಿ ಪತ್ನಿಯರಾಗಿದ್ದಾರೆ.
ಕವಿ ಹೇಳ್ತಾನೆ ಒಂದು 10-20 ಪದ್ಯದಲ್ಲಿ ಅವರ ರೂಪ ಹೇಗಿತ್ತು, ಲಾವಣ್ಯ ಹೇಗಿತ್ತು, ಅವರ ವೈಭವ ಹೇಗಿತ್ತು, ಆ ಅರಮನೆಯಲ್ಲಿ ಹೇಗಿದ್ರು, ಅವರು ಎಷ್ಟು ಆಳು